ಏನೋ ಬಿಜೆಪಿ ಕತೆ ಆಯಿತು, ಇನ್ನು ಕಾಂಗ್ರೆಸ್ ಕತೆ. ಕಾಂಗ್ರೆಸ್ನ ಸಚಿವ ರಾಜಣ್ಣ ಡಿ ಕೆ ಶಿವಕುಮಾರ್ ವಿರುದ್ಧ ತಮ್ಮದೇ ಶೈಲಿಯಲ್ಲಿ ಬಾಣಗಳನ್ನ ಬಿಡ್ತಾ ಇದ್ರು. ಡಿ ಕೆ ಶಿವಕುಮಾರ್ ಶಕ್ತಿ ಡಿ ಕೆ ಸುರೇಶ್ ಅವರು ಸಾಫ್ಟಾಗಿ ಉತ್ತರ ಕೊಟ್ಟಿದ್ದಾರೆ, ನಯವಾಗಿಯೇ ಉತ್ತರ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಡಿ ಕೆ ಅವ್ರು ಹೇಳಿ KPCC ಅಧ್ಯಕ್ಷರಿಗೆ ಡಿ ಸಿ ಕೊಂಬಿದೆಯಾ ಇಲ್ವೋ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ರಾಜಣ್ಣ ಅವ್ರಿಗೆ ಡಿ ಕೆ ಸುರೇಶ್ ಸಾಫ್ಟಾಗಿ ರಿಯಾಕ್ಟ್ ಮಾಡಿದ್ದಾರೆ. KPCC ಅಧ್ಯಕ್ಷರಾಗಿದ್ದ ಮಾತ್ರಕ್ಕೆ ಅವರಿಗೆ ಏನು ಕಿರೀಟ ಇರಲ್ಲ ಅಂತ ಸಹಕಾರ ಸಚಿವ ಕೆ ಎನ್ ರಾಜಣ್ಣ, ಅಂದರೆ DCM ಆದ ಮಾತ್ರಕ್ಕೆ KPCC ಅಧ್ಯಕ್ಷ ಆದ ಮಾತ್ರಕ್ಕೆ ಕೊಂಬೇನಿರಲ್ಲ ಅಂತ. ಮೋದಿಗೂ ಕೊಂಬಿರಲ್ಲ, ಮಂತ್ರಿ ಆದರೂ ಕೊಂಬಿರಲ್ಲ, MLA ಆದರೂ ಕೊಂಬಿರಲ್ಲ. ಕರೆಕ್ಟ್. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕುರಿತು ಏನು ಹೇಳಿಕೆ ಕೊಟ್ಟಿದ್ರು ರಾಜಣ್ಣ, ಇದೇ ವಿಚಾರವಾಗಿ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ರಾಜಣ್ಣ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. KPCC ಅಧ್ಯಕ್ಷರಿಗೆ ಕೊಂಬಿರುತ್ತೋ ಇಲ್ವೋ ಅನ್ನೋದು ಹೈಕಮಾಂಡ್ಗೆ ಗೊತ್ತಿರುತ್ತೆ ಅಂತ ತಿರುಗೇಟು ನೀಡಿದರು. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ ಎನ್ನುವ ಭಾವನೆ ಎಲ್ರಿಗೂ ಇದೆ. ಕೆ ಎನ್ ರಾಜಣ್ಣಗೆ ಡಿ ಕೆ ಶಿವಕುಮಾರ್ ಮೇಲೆ ಪ್ರೀತಿ ಇದೆ, ಅದಕ್ಕೆ ಅವರು ಹಾಗೆ ಮಾತನಾಡ್ತಾರೆ. ಕಲ್ಲಿಗೆ ಏಟ್ ಬಿದ್ದಾಗಲೇ ಶಿಲೆ ಆಗೋದು, ಅವರು ತಟ್ತಿದ್ದಾರೆ, ತಟ್ಲಿ. KPCC ಕಾರ್ಯಾಧ್ಯಕ್ಷಕ್ಕೆ ಕೊಂಬಿದೆಯೋ ಇಲ್ವೋ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೋ ಇಲ್ವೋ ಅನ್ನೋದನ್ನು ಮುಖ್ಯಮಂತ್ರಿ, AICC ಅಧ್ಯಕ್ಷರು, ರಾಜ್ಯ ಉಸ್ತುವಾರಿಗಳನ್ನ ಕೇಳಿ. ಒಳ್ಳೇದಾಗಬೇಕು ಅಂದರೆ ಸಾಕಷ್ಟು ಜನರ ಆಶೀರ್ವಾದ ಬೇಕು. ಆಶೀರ್ವಾದ ಮಾಡ್ತಿದ್ದಾರೆ, ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ಜಾಸ್ತಿ ಆದರೂ ಹೊಟ್ಟೆ ನೋವು ಬರಲ್ಲ ಅಂತ ಹೇಳಿದ್ರು. ಪವರ್ ಶೇರಿಂಗ್ ಬಗ್ಗೆ ಮಾಹಿತಿ ಇಲ್ಲ, ನಾನು ಒಬ್ಬ ಕಾರ್ಯಕರ್ತ. ಅಧಿಕಾರ ಹಂಚಿಕೆ ಬಗ್ಗೆ ಈಗ ಚರ್ಚೆ ಯಾಕೆ? ಸದ್ಯಕ್ಕೆ CM ಕುರ್ಚಿ ಖಾಲಿ ಇಲ್ಲ. KMF ಅಧ್ಯಕ್ಷ ಸ್ಥಾನ ಸೇರಿ ಯಾವುದೇ ಹುದ್ದೆ ಆಕಾಂಕ್ಷಿ ನಾನಲ್ಲ. ಜನರು ನನ್ನನ್ನು ಸೋಲಿಸಿದ್ದಾರೆ, ಸದ್ಯಕ್ಕೆ ರೆಸ್ಟ್ ಮಾಡ್ತಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿದರು. ಡಿ ಕೆ ಶಿವಕುಮಾರ್ ಇವತ್ತೇನೇ ಆಗಿದ್ದರೂ ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಡಿ ಕೆ ಸುರೇಶ್ ಅವ್ರದ್ದು. ಡಿ ಕೆ ಶಿವಕುಮಾರ್ ಬೆನ್ನಿಂದ ನಿಂತು ಕೆಲಸ ಮಾಡ್ತಿರು. 13ರಿಂದ ಲೋಕಸಭಾ ಮೆಂಬರ್ ಅವರು, ಈಗ ಮಾಜಿ ಮೆಂಬರು. ಆದರೆ ಡಿ ಕೆ ಸುರೇಶ್ ಎಲ್ಲ ಸ್ಪಷ್ಟವಾಗಿ ಹೇಳ್ತಾವ್ರೆ, ಹೈಕಮಾಂಡ್ ಗೊತ್ತು ಕೊಂಬಿದ್ಯೋ ಇಲ್ವೋ, ಕಿರೀಟ ಇದೆಯೋ ಇಲ್ವೋ, ಕೋಡಿದ್ಯೋ ಇಲ್ವೋ ಅವ್ರಿಗೆ ಗೊತ್ತು ಅಂತ. ಯಾಕೆಂದರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಮೀರ್ಸಾದಿಗೆ ಕೆಲಸ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ಎಲ್ಲವನ್ನೂ ಮೀರಿ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಹೆಚ್ಚು ಕಮ್ಮಿ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಕೆಲವರು ಬಕೆಟ್ ಹಿಡಿದೇ ಬೆಳೆದವ್ರ ಸಂಖ್ಯೆ ಜಾಸ್ತಿ, ಬಕೆಟ್ ಹಿಡಿದು. ಆದರೆ ಕಾಂಗ್ರೆಸ್ಸಲ್ಲಿ ಸಾಮರ್ಥ್ಯದ ಮೇಲೆ ಬೆಳೆದಂಥ ಕೆಲವೇ ಮಂದಿಯಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರು. ಹೇಳಿದಲ್ಲ, ಎಷ್ಟೋ ಜನ ಅವ್ರಿಗೆ ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಲಿಲ್ಲ ಅನ್ನೋ ರಾಜ್ಯಸಭೆಗೆ ಹೋಗಿ ಕೇಂದ್ರದಲ್ಲಿ ಮಂತ್ರಿ ಆದವರು ಇದ್ದಾರೆ. ಇತಿಹಾಸ ಇದೆ ಕಾಂಗ್ರೆಸ್ಸಲ್ಲಿ. ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗದೇ ಇದ್ರು. ಕೆಲವರು MLA ಗೆಲ್ಲಕ್ಕಾಗಲಿ, ಚುನಾವಣೆ ನಿಂತು ಸೋತವ್ರೆ, MP ನಿಂತು ಸೋತವ್ರೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಕೆಲವರು ಪ್ರಭಾವಿಗಳವ್ರೆ. ಆದರೆ ತನ್ನ ಸಾಮರ್ಥ್ಯದ ಮೂಲಕ ನಾನು ನಾಯಕ ಅಂತ ಸಾಬೀತು ಮಾಡಿದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ. ಆಮೇಲೆ ಆ ತಾಕತ್ ಮೇಲೆ ಈಗ ತಿಹಾರ್ ಜೈಲ್ಗೆ ಹೋಗಿ ಬಂದ್ಮೇಲೆ KPCC ಅಧ್ಯಕ್ಷನ ಯಾಕೆ ಮಾಡಿದ್ರು? ವೀಕ್ ಅಂತ ಮಾಡಿದ್ರ, ಸ್ಟ್ರಾಂಗ್ ಅಂತ ಮಾಡಿದ್ರ? ಇವತ್ತು ಯಾರನ್ನೇ ಕೇಳಿ, ಕಾಂಗ್ರೆಸ್ನ 224 ವಿಧಾನಸಭಾ ಕ್ಷೇತ್ರದಲ್ಲೂ ಯಾವುದೇ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನಕ್ಕೆ ಬೆಸ್ಟಾ ಅಂತಂದರೆ ಕಣ್ಣು ಮುಚ್ಕೊಂಡು ಹೋಗ್ಬರ್ತಾರೆ ಕಾರ್ಯಕರ್ತರು. ಆದರೆ ಕೆಲವರು ಯಾರೋ ಲೀಡ್ರ್ ಬೇಸ್ ಮೇಲೆ ಇರ್ತಾರಲ್ಲ, ಪಾರ್ಟಿ ಬಗ್ಗೆ ನಿಯತ್ತಿಲ್ಲದೆ ಕ್ಯಾಂಡಿಡೇಟ್ ಮೇಲೆ ನಿಂತಿರ್ತಾರಲ್ಲ ಕೆಲವರು, ನಾವು ಇವ್ರ ಬೆಂಬಲಿಗ, ಪಾರ್ಟಿ ಗಿಟ್ಟಿ ಗೊತ್ತಿಲ್ಲ ಅಂತಾರಲ್ಲ, ಅವ್ರಿಗೆ ಜೈ ಅಂತಾರೆ. ಆದರೆ ಡಿ ಕೆ ಶಿವಕುಮಾರ್ ವಿರುದ್ಧ ರಾಜಣ್ಣ ಅವರ ಆ ಎಲ್ಲ ಹೇಳಿಕೆಗಳಿಗೆ ಸುರೇಶ್ ಸಾಫ್ಟಾಗಿ ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಗೊತ್ತಾಗತ್ತೆ ಅಂತ. ಸ್ಟಿಲ್ ಈಗಲೂ ಡಿ ಕೆ ಶಿವಕುಮಾರ್, ಡಿ ಕೆ ಬ್ರದರ್ಸ್ ನಂಬಿರೋದು ಹೈಕಮಾಂಡ್ನ. ಯಾಕೆ ಅಂದರೆ ಅವರೆಲ್ಲರೂ ಕೂಡ ತನ್ನ ಕೆಪಾಸಿಟಿ ಮೇಲೆ, ಡಿ ಕೆ ಶಿವಕುಮಾರ್ ಕೆಪಾಸಿಟಿ ಮೇಲೆ ಹುದ್ದೆಗಳನ್ನ ಪಡೆದಿರೋದು, ಜವಾಬ್ದಾರಿಯನ್ನು ಪಡೆದಿರೋದು. ಮೀರ್ಸಾದಿ ಕೆಲಸ ಮಾಡಿ ಬಕೆಟ್ ಹಿಡ್ಕೊಂಡಂತ ಪಡೆದಿಲ್ಲ ಅಂತ ಕೆಲವರು ಯಾರೋ ಕಾಮೆಂಟ್ ನಾನು ಮೊನ್ನೆ ಎಲ್ಲ ನೋಡ್ತಿದ್ದೆ. ಡಿ ಕೆ ಶಿವಕುಮಾರ್ನ ಯಾಕೆ ಇಷ್ಟು? ಡಿ ಕೆ ಶಿವಕುಮಾರ್ ಪಾಸಿಟಿವ್ ಅಂಶಗಳು ಇದೆ, ನೆಗೆಟಿವ್ ಅಂಶಗಳು ಇದೆ. ಡಿ ಕೆ ಶಿವಕುಮಾರ್ದು ಎರಡೂ ಅಂಶಗಳನ್ನ ತಿಳಿಸಿದ್ದೀವಿ. ಬಟ್ ಈಗೇನು, ಈ ಸನ್ನಿವೇಶಕ್ಕೇನು? ಈ ಸನ್ನಿವೇಶಕ್ಕೆ ಏನು ಬೇಕು ಅಂದರೆ ಕಾಂಗ್ರೆಸ್ಸಲ್ಲಿನ ತಿಕ್ಕಾಟ ಬಂದಾಗ ಡಿ ಕೆ ಶಿವಕುಮಾರ್ ಯಾಕೆ ಸ್ಟ್ರಾಂಗ್ ಅಂತ ಹೇಳ್ಬೇಕು. ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅಂತ ಬಂದಾಗ ಆ ಕಂಪ್ಯಾರಿಸನ್ ಬೇರೆ ಇರುತ್ತೆ. ಡಿ ಕೆ ಶಿವಕುಮಾರ್ ವರ್ಸಸ್ ಕಾಂಗ್ರೆಸ್ ಇತರರು ಅಂದಾಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ ಸೂಪರ್ ಸ್ಟಾರೇ, ಹೀರೋನೇ. ಡಿ ಕೆ ಶಿವಕುಮಾರ್ ವಿರುದ್ಧ ಇಷ್ಟೆಲ್ಲ ಅವರಲ್ಲಿ ಯಾರ್ಯಾರು ಮಾತಾಡ್ತಿದಾರಲ್ಲ ಅವರೆಲ್ಲ, ಅವ್ರು ಗೆಲ್ಲೋದೇ ಕಷ್ಟ. ಇಷ್ಟು ಹಿಂಗೆ ತಿರುಗಿ ನೋಡಿದ್ರೆ ಸೋಲು ಗೆಲುವು, ಒಂದು ಮ್ಯಾಚ್ ಗೆಲುವು, ಒಂದು ಮ್ಯಾಚ್ ಸೋಲು.
ಆದರೆ ಡಿ ಕೆ ಶಿವಕುಮಾರ್ದು 85 ಸ್ಟೂಡೆಂಟ್ ಆಗಿದ್ದಾಗೆ ದೇವೇಗೌಡರ ವಿರುದ್ಧ 700 ಕಂಟೆಸ್ಟ್ ಮಾಡಿದಂಥ ಗಂಡು ಡಿ ಕೆ ಶಿವಕುಮಾರ್. ಆಮೇಲೆ ಗಂಡಸ್ತನದ ಆಟನೇ ಆಡಿರೋದು ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆಗಿ. ಸೊ ಹಾಗಾಗಿ ಆದರೆ ಮೌನ ಇದೆಯಲ್ಲ ಡಿ ಕೆ ಶಿವಕುಮಾರ್, ನನಗೂ ಅರ್ಥ ಆಗ್ತಿಲ್ಲ. ಈ ಮಟ್ಟಿಗೆ ಸೈಲೆಂಟು. ಬಟ್ ಯಾವ ಟೈಮ್ಗೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ಲಾಸ್ಟ್ ಐ ಥಿಂಕ್ ಪ್ರಹ್ಲಾದ್ ಜೋಶಿ ಅವರು ಬೊಮ್ಮಾಯಿಯವರು ಹೇಳ್ದಂಗಿತ್ತು, ಡಿ ಕೆ ಶಿವಕುಮಾರ್ ಮೌನ ನೋಡ್ತಿದ್ರೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಯಾವ ಥರ ಸ್ಫೋಟ ಆದರೆ ಇವ್ರು ಯಾರ ಕೈಲಿ ತಡ್ಕೊಳಕ್ಕಾಗಲ್ಲ ಅಂತ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟು ಆಗಲೇ ಹೇಳಿದ್ರೆ ಪ್ರಯತ್ನ ಮಾಡಿದ್ದೀನಿ, ಪ್ರಾರ್ಥನೆ ಅಷ್ಟೇ ಆಗತ್ತೆ ಅಂತ. ಹಾಗಾಗಿ ಅವರೊಂದು ಡೇಟ್ನ ಗುರ್ತಾಕೊಂಡಂಗೆ ಕಾಣ್ತಿದೆ ಡಿ ಕೆ ಬ್ರದರ್ಸ್. ಆ ಟೈಮ್ಗೆ ಒಳ್ಳೇದಾಗತ್ತೆ ಅಂತ. ಭಾಳ ಜ್ಯೋತಿಷ್ಯ ತುಂಬ ಚೆನ್ನಾಗಿ ನಂಬ್ತಾರೆ, ಸ್ವಾಮಿಗಳು ಚೆನ್ನಾಗಿ ಹೇಳಿರಂಗೆ ಅವರೇ. ಸೊ ಹಾಗಾಗಿ ರಾಜಣ್ಣ ಅವ್ರ ಹೇಳಿಕೆಗೆ ಇವರು ಸಿಡಿದೇಳಬಹುದಿತ್ತು, ಬಟ್ ಹೇಳಿಲ್ಲ. ಬಟ್ ಮಾಗಡಿ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ, ಕುಣಿಗಲ್ ರಂಗನಾಥ್ ಮಾತಾಡಿದ್ದಾರೆ, ಎಲ್ಲರೂ ಮಾತಾಡ್ತಿದ್ದಾರೆ. ಈಗ ಮೊನ್ನೆ ರೀಜೈನ್ ಆಗಿರೋ LR ಶಿವರಾಮೇಗೌಡರು ಮಾತಾಡ್ತಾರೆ ನೆಕ್ಸ್ಟು. ಯಾಕೆಂದರೆ ಫಿಲ್ಟ್ರ್ ಇಲ್ಲದೆ ಫಟಾಫಟ್ ಮಾತಾಡೋ ವ್ಯಕ್ತಿ ಶಿವರಾಮೇಗೌಡರು. ಶುರು ಆಗುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಎಲ್ಲರನ್ನೂ ಸುಮ್ಮನಿರಪ್ಪ ಅಂತ ಸುಮ್ಮನಿರ್ಸಂಗೆ ಕಾಣ್ತಿದೆ. ಬ್ಯಾಟಿಂಗು ಅವ್ರದ್ದೆಲ್ಲ ಈಗ ಬ್ಯಾಟಿಂಗ್ ಮಾಡ್ಕೊಳ್ಳಿ, ವಿರೋಧಿಗಳೆಲ್ಲ ಈಗ ಬ್ಯಾಟಿಂಗ್ ಮಾಡಲಿ, ನಾವು ಫೀಲ್ಡಿಂಗು ಹೊಡ್ಸ್ಕೊಳ್ಳೋಣ, ನಮ್ಮದು ಬ್ಯಾಟಿಂಗ್ ಬಂದಾಗ ಸೆಂಚುರಿ ಫಿಕ್ಸ್ ಅಂತ ಕೂತಂಗೈತೆ ಡಿ ಕೆ ಬ್ರದರ್ಸ್. ಗೊತ್ತಿಲ್ಲ, ಇದು ಡಿ ಕೆ ಸುರೇಶ್ ಅವರ ಸಾಫ್ಟ್ ಅಂದರೆ ಅದೊಂಥರ ಹಿಂಗೆ ಗೊತ್ತೇ ಆಗಲ್ಲ ಎಲ್ಲಿ ಬೀಳುತ್ತೆ ಏಟು ಹೆಂಗೆ ಅಂತ. ಹಾಗಾಗಿ ಇದಿಷ್ಟು ಕತೆ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಎಂಬತ್ನಾಲ್ಕರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.